ಯಪ್ಪ ದೇವ್ರೆ, ಈ ಹೆಣ್ಮಕ್ಳು ಎಷ್ಟು ಅಂತ ಕೆಲಸ ಮಾಡ್ತಿರ್ತಾರೆ ಅಲ್ವಾ. ಸೆಲ್ಯೂಟ್ ಅಂತಲೇ ಹೇಳ್ಬೇಕು ಪ್ರತಿಯೊಬ್ಬ ಮಹಿಳೆಗೂ ಕೂಡ. ಯಾಕಂದರೆ ಅವ್ರ ರೋಟೀನ್ ಡೈಲಿ ಎಷ್ಟು ಓಡ್ತಾ ಇರುತ್ತೆ ಅಲ್ವಾ, ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿದ್ರೆ ಗೊತ್ತಾಗುತ್ತೆ ಅವರು ಎಷ್ಟೊಂದು ಕೆಲಸ ಮಾಡ್ತಿದ್ದಾರೆ, ಎಷ್ಟೊಂದು ಸ್ಟ್ರಗಲ್ ಪಡ್ತಾ ಇದ್ದಾರೆ ಅಂತ. ಅವರೆಲ್ಲರಿಗೂ ಬಿಗ್ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾ ಇರ್ತಾರೆ. ಅದರಲ್ಲಿ ನನ್ನ ರೋಟೀನು ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ದಿನದಲ್ಲಿ ಸ್ವಲ್ಪ ಟೈಮ್ ಅಷ್ಟೇ ನಾನು ಕೆಲಸ ಮಾಡ್ತಾ ಇರ್ಬೋದು, ಬಟ್ ಬೇರೆ ಹೆಣ್ಮಕ್ಳನ್ನ ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ನುತ್ತೆ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಸ್ಸು ಪ್ರಭು. ಸೊ ಮಾರ್ನಿಂಗಿಂದ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಅರ್ಲಿ ಮಾರ್ನಿಂಗ್ ರೋಟೀನ್ ಅಂತಲೇ ಹೇಳ್ಬೋದು. ನನ್ನ ದಿನಚರಿ ಬೆಳಗಿನ ಟೈಮಲ್ಲಿ ಯಾವ ಥರ ಇರುತ್ತೆ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಇವತ್ತು ಬಂದುಬಿಟ್ಟು 5:59ಕ್ಕೆ ಎದ್ದೆ, ಅಥವಾ 6 ಗಂಟೆ ಅಂತ ಅಂದ್ಕೊಳ್ಳಿ. ಸೊ 6 ಗಂಟೆಗೆ ಎದ್ದೆ. ಸೊ ಎದ್ದ ತಕ್ಷಣ ನಾನು ಸ್ವಲ್ಪ ವಾಶ್ರೂಮ್ಗೆಲ್ಲ ಹೋಗಿದ್ದು ಬಂದು, ಅದಾದಮೇಲೆ ನನ್ನ ರೋಟೀನ್ ಕೆಲಸ ಏನಿರುತ್ತೆ ಅದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಮೊದಲನೇದಾಗಿ ಫಸ್ಟ್ ಬಂದುಬಿಟ್ಟು ನಾನು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಗಿಡಗಳಿಗೆಲ್ಲ ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತೆ ರಂಗೋಲಿನ ಬಿಡಿಸೋದು ನನ್ನ ಬೆಳಗಿನ ಕೆಲಸ ಆಗಿರುತ್ತೆ. ಇದೊಂಥರ ಫ್ರೆಶ್ನೆಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಬೆಳಗ್ಗೆ ಅಷ್ಟೊಂದು ಜನ ಯಾರು ಎದ್ದಿರಲ್ಲ, ಗಲಾಟೆ ಇರಲ್ಲ. ಸೊ ಒಂಥರ ಗಾಳಿ ಸೌಂಡ್ ಆಗಿರ್ಬೋದು, ನೇಚರ್ ಸೌಂಡ್ ಆಗಿರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಹೊರಗಡೆಗೆ ಬಂದು ಫಸ್ಟ್ ಈ ಕೆಲಸನ ಮುಗಿಸ್ಕೋತೀನಿ. ಅದಾದಮೇಲೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ, ಹಾಗಾಗಿ ಫಸ್ಟ್ ಈ ಕೆಲಸನ ಮುಗಿಸ್ಕೋತೀನಿ. ಇವಾಗ ನಾನು ಹೊಸ್ಲಿಗೆ ನೀಟಾಗಿ ಕ್ಲೀನ್ ಮಾಡಿದ್ದಾಯಿತು. ಅದಾದಮೇಲೆ ಹೊಸ್ಲನ್ನ ನೀಟಾಗಿ ತೊಳ್ಕೊಂಡು ಮತ್ತು ಗಿಡಗಳಿಗೆ ಸ್ವಲ್ಪ ನೀರನ್ನೆಲ್ಲ ಹಾಕ್ಬಿಟ್ಟು, ಅದಾದಮೇಲೆ ನಾನು ರಂಗೋಲಿ ಬಿಡೋ ಪ್ಲೇಸ್ಗೆ ಸ್ವಲ್ಪ ನೀರೆಲ್ಲ ಎರ್ಚ್ಕೊತೀನಿ. ಸೊ ಅಷ್ಟೊತ್ತವರೆಗೆ ಹೊಸ್ಲೆಲ್ಲ ಸ್ವಲ್ಪ ನೀರೆಲ್ಲ ಡ್ರೈ ಆಗಿರುತ್ತೆ ಅಲ್ವಾ. ಅದಾದಮೇಲೆ ಇವಾಗ ನಾನು ಹೊಸ್ಲಿಗೆ ರಂಗೋಲಿ ಡಿಸೈನ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಸಿಂಪಲ್ ಆಗಿಯೇ ಡಿಸೈನ್ನ ಬಿಡ್ತಾ ಇರೋದು ನಾನು. ಪಟ್ ಅಂತ ತಲೆಗೆ ಯಾವ ಥರ ಡಿಸೈನ್ ಹೊಳೆಯುತ್ತೆ ಅದನ್ನು ಬಿಡಿಸ್ಕೊತೀನಿ. ಅದಾದಮೇಲೆ ತುಳಸಿ ಏನು ಇಟ್ಟಿದ್ದೀನಿ ಅಲ್ಲೂ ಕೂಡ ಅಷ್ಟೇ, ಅಲ್ಲೂ ಸಿಂಪಲ್ಲಾಗಿ ಒಂದು ಡಿಸೈನ್ನ ಬಿಡಿಸ್ಕೊತೀನಿ. ಅದಾದಮೇಲೆ ಈಚೆಗಡೆ ಅಂತಂದರೆ ಹೊರಗಡೆ ನಾನು ನೀರೆಲ್ಲ ಇಟ್ಬಿಟ್ಟು ಬಂದೆ ಅಲ್ವಾ ಗೇಟಿಂದ ಆಚೆಗಡೆ. ಸೊ ಅಲ್ಲೂ ಕೂಡ ನೀಟಾಗಿ ರಂಗೋಲಿನ ಬಿಡಿಸ್ಕೊತೀನಿ. ಸೊ ಕೆಂಪು ಮಣ್ಣನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ಅಲ್ವಾ, ಅದೊಂಥರ ಡಿಫ್ರೆಂಟ್ ವೈಬ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದನ್ನು ಹಾಕೋದ್ರಿಂದ. ಒಂದ್ಸತಿ ಯಾರಾದರೂ ಟ್ರೈ ಮಾಡೋರಿದ್ರೆ ಅದನ್ನು ಟ್ರೈ ಮಾಡಿ ನೋಡಿ, ಓಕೆನಾ. ಹಾಗೆಯೇ 5ರಿಂದ 3 ಚುಕ್ಕಿನ ಹಾಕ್ಬಿಟ್ಟು ನಾನು ಸಿಂಪಲ್ಲಾಗಿ ರಂಗೋಲಿ ಡಿಸೈನ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ನಿಮಗೇನಾದರೂ ರಂಗೋಲಿ ಡಿಸೈನ್ ಇಷ್ಟ ಆದರೆ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡ್ಬೋದು. ಅಂದರೆ ಸಿಂಪಲ್ಲಾಗಿ ಬಿಡಿಸ್ಕೋಬೇಕು ಡೈಲಿ ಅಂತ ಅನ್ನೋರು ಈ ಥರ ರಂಗೋಲಿ ಡಿಸೈನ್ನು ಕೂಡ ಬಿಡಿಸ್ಕೊಬೋದು. ಸೊ ಒಂದ್ಸತಿ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ಹಾಗೆಯೇ ಹೇಗಿತ್ತು ರಂಗೋಲಿ ಡಿಸೈನ್ ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸಿ. ನೀವು ನೋಡ್ತಾ ಇರ್ಬೋದು ಪ್ಲೇನ್ ವೈಟ್ ಕಲರ್ ರಂಗೋಲಿಯಲ್ಲಿ ಬಿಟ್ಟಿದಾಗ ಯಾವ ಥರ ಕಾಣಿಸ್ತಿತ್ತು, ಅದೇನೇ ಸ್ವಲ್ಪ ಕೆಂಪು ಮಣ್ಣನ್ನು ಯೂಸ್ ಮಾಡಿ ನಾನು ಫಿಲ್ ಮಾಡಿದಾಗ ಯಾವ ಥರ ಕಾಣಿಸ್ತಾ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ಎಷ್ಟೊಂದು ಡಿಫ್ರೆನ್ಸ್ ಇರುತ್ತೆ ಅಲ್ವಾ. ಆಮೇಲೆ ನಾನು ವಾಪಸ್ ಮನೆಗೆ ಒಳಗಡೆಗೆ ಬಂದಮೇಲೆ ಬೇರೆ ಕೆಲಸ ಏನಿರುತ್ತೆ ಅದನ್ನು ಮಾಡ್ಕೊತಾ ಇರ್ತೀನಿ. ಏನು ಬೇರೆ ಕೆಲಸ ಅಂದರೆ ಇವಾಗ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಏನಾದರೂ ಹಾಕೋದಿದ್ರೆ ಅದನ್ನು ಹಾಕೊಳ್ಳೋದಾಗಿರ್ಬೋದು, ಇಲ್ಲ ಬೇರೆ ತಿಂಡಿಗೆ ಏನಾದ್ರು ಪ್ರಿಪ್ರೇಷನ್ ಮಾಡ್ಕೊಳ್ಳೋದಾಗಿರ್ಬೋದು, ಈ ಥರ ಕೆಲಸನ ಮಾಡ್ಕೊತಿರ್ತೀನಿ. ಸೊ ಇವಾಗ ನಾನು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಹಾಕಾದ್ಮೇಲೆ ನಾನು ಟಿಫನ್ನ ಬಂದುಬಿಟ್ಟು ಖಾರ ಪೊಂಗಲ್ ಮಾಡಬೇಕಾಗಿತ್ತು. ಸೊ ಅದಕ್ಕೆ ಏನೇನು ಪ್ರಿಪ್ರೇಷನ್ ಬೇಕೋ ಅದನ್ನು ಕೂಡ ಆನ್ ಟೈಮ್ ಇಟ್ಬಿಟ್ರೆ ಬೇಗ ಕೆಲಸ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ಬೇಗ ಎದ್ದ ತಕ್ಷಣ ನಾನು ಫಸ್ಟು ಮೋಟರ್ ಆನ್ ಮಾಡ್ತೀನಿ. ಯಾಕಂದರೆ ನೀರು ಟ್ಯಾಂಕಲ್ಲಿ ಖಾಲಿ ಆಗಿಬಿಟ್ಟಿದ್ರೆ ಮೋಟರ್ ಆನ್ ಮಾಡಿದ ತಕ್ಷಣ ಅದ್ರ ಪಾಡಿಗೆ ಅದು ಫಿಲ್ ಆಗ್ತಾ ಇರುತ್ತೆ. ನನ್ನ ಪಾಡಿಗೆ ನಾನು ಬೇರೆ ಕೆಲಸ ಮಾಡ್ಕೋಬೋದಲ್ವ. ಇಲ್ಲ ಅಂತಂದರೆ ಸಡನ್ನಾಗಿ ಖಾಲಿ ಆದ ತಕ್ಷಣ ಗೊತ್ತಾಗಲ್ಲ. ಸೊ ಹಾಗಾಗಿ ಫಸ್ಟ್ ಆ ಕೆಲಸ ಮಾಡಿ ಅದಾದಮೇಲೆ ವಾಷಿಂಗ್
ಮಿಷಿನ್ಗೆ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಮತ್ತು ತಿಂಡಿನ ಬಂದುಬಿಟ್ಟು ಖಾರ ಪೊಂಗಲ್ ಮಾಡಬೇಕು ಅಂತ ಹೇಳಿದ್ದೆ ಅಲ್ವಾ. ಸೊ ಅದನ್ನು ಕೂಡ ವಿಸಿಲ್ ತೆಗ್ಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಇಟ್ಟಿದ್ದೀನಿ. ಸೊ ನಾನು ಈ ಥರ ಬೇಸಿಕ್ ಕೆಲಸಗಳನ್ನೆಲ್ಲ ಮಾಡೋಷ್ಟರಲ್ಲಿ ವಿಸಿಲು ಕೂಡ ತೆಗೆಯುತ್ತೆ, ಹಾಗೆ ಬಟ್ಟೆ ವಾಶ್ ಕೂಡ ಆಗ್ತಾನೂ ಕೂಡ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಗಂಜಿನ ಮಾಡಬೇಕಾಗಿತ್ತು. ಗಂಜಿನಿಗೂ ಇಟ್ಬಿಟ್ಟು ಅದಾದಮೇಲೆ ನಾನು ಬಿಸಿನೀರೆಲ್ಲ ಬೇಕಿತ್ತಲ್ವ ಅದಕ್ಕೂ ಕೂಡ ಇಟ್ಟಿದ್ದೀನಿ. ಮತ್ತು ಹುಣಸೆ ಗೊಜ್ಜು ಏನು ಬರುತ್ತೆ ಅಂದರೆ ಹುಳಿ ಏನು ಬರುತ್ತೆ ಅದನ್ನು ಖಾರ ಪೊಂಗಲ್ ಜೊತೆ ಟೇಸ್ಟ್ಗೆ ಅಂತ ಅಂದ್ಬಿಟ್ಟು ಮಾಡಬೇಕಾಗಿತ್ತು. ಅದಕ್ಕೂ ಕೂಡ ಹುಣಸೆಹಣ್ಣನ್ನು ನೆನೆಸ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ಈ ಥರ ಸಣ್ಣ ಪುಟ್ಟ ಕೆಲಸಗಳನ್ನ ಮಲ್ಟಿ ಟಾಸ್ಕಲ್ಲಿ ಮಾಡಿಕೊಂಡ್ರೆ ಆದಷ್ಟು ನಮಗೆ ಟೈಮ್ ಸೇವ್ ಆಗುತ್ತೆ ಮತ್ತು ಕರೆಕ್ಟಾದ ಟೈಮ್ಗೆ ನಾವು ಟಿಫನ್ನು ಕೂಡ ಮನೆಯವ್ರಿಗೆ ಕೊಡ್ಬೋದು. ಸೊ ಈ ಥರ ಬೇಸಿಕ್ ಕೆಲಸಗಳನ್ನ ಆದಷ್ಟು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ಇವಾಗ ನಾನು ಕೂಡ ಫ್ರೆಶ್ ಅಪ್ ಆಗಬೇಕಾಗಿತ್ತು. ಸೊ ಹಾಗೆಯೇ ಸ್ನಾನ ಮುಗಿಸ್ಕೊ ಬಂದುಬಿಡೋಣ ಅಂದರೆ ನಮ್ಮ ಅತ್ತೆ ಹಾಗೆ ಹಸ್ಬೆಂಡ್ ಬಂದುಬಿಟ್ಟು ಹಸು ಹಾಲು ಕರ್ಕೊಂಡು ಬರೋದಕ್ಕೆ ಅಂತ ಅಂದ್ಬಿಟ್ಟು ಜಮೀನ್ಗೆ ಹೋಗಿದ್ದಾರೆ. ಸೊ ಅವ್ರು ಬರೋ ಅಷ್ಟರಲ್ಲಿ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬೇರೆ ಏನಾದರೂ ಕೆಲಸ ಇದ್ದರೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ನಾನಕ್ಕೂ ಕೂಡ ಹೋದೆ. ಅದಾದಮೇಲೆ ಬಂದುಬಿಟ್ಟು ಅಷ್ಟೆಲ್ಲ ಅವ್ರು ಬಂದುಬಿಟ್ಟಿದ್ರು. ಸ್ನಾನದಿಂದ ಬಂದಾದಮೇಲೆ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೋಬೇಕಿತ್ತಲ್ವ. ಸೊ ಪೂಜೆನೂ ಮುಗಿಸ್ಕೊಂಡು ಆಮೇಲೆ ಟಿಫನ್ನ ಮಾಡೋಣ, ಯಾಕಂದರೆ ಆಲ್ರೆಡಿ ನಾನು ಟಿಫನ್ ಮಾಡ್ಕೊಳ್ಳೋದಕ್ಕೆ ಅಂತ ಪ್ರಿಪ್ರೇಷನ್ ಆಲ್ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ. ಸೊ ಹಾಗಾಗಿ ಅಷ್ಟೊಂದೇನು ರಿಸ್ಕ್ ಆಗಲ್ಲ, ನನಗೆ ಬೇಗನೆ ಕೆಲಸ ಮುಗ್ದೋಗ್ಬಿಡುತ್ತೆ. ಒಂದು 8:15 ಅಷ್ಟರಲ್ಲಿ ಟಿಫನ್ ರೆಡಿ ಮಾಡಿಬಿಟ್ಟಿರ್ತೀನಿ ನಾನು. ಸೊ ನಾನು ಕೂಡ ಫ್ರೆಶ್ ಅಪ್ ಆಗಿ ಪೂಜೆನೂ ಕೂಡ ಮುಗಿಸ್ಕೊಂಡಿದ್ದಾಯಿತು, ಹಾಗೆ ಖಾರ ಪೊಂಗಲ್ಲು ಕೂಡ ಮಾಡಾಯಿತು. ಅದ್ರ ಜೊತೆ ಹುಳಿ ಏನು ಹುಣಸೆ ಹುಳಿ ಏನು ಬರುತ್ತೆ ಅದನ್ನು ಕೂಡ ರೆಡಿ ಮಾಡ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ಒಂದೊಂದು ದಿನ ಒಂದೊಂದು ರೀತಿ ದಿನಚರಿ ಇರುತ್ತೆ ನಂದು, ಅಂದರೆ ಡೈಲಿ ಇದೇ ರೀತಿ ರೋಟೀನ್ ಇರುತ್ತಾ ಅನ್ನೋ ಥರ ಎಲ್ಲ. ಒಂದೊಂದು ದಿನ ಅಕಸ್ಮಾತ್ ಲೇಟಾಗಿ ಏನಾದ್ರು ಎದ್ದರೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ತಿಂಡಿ, ಇಲ್ಲ ಅಂತಂದರೆ ಬೇಗ ಎದ್ದರೆ ಈ ಥರ ಬೇಗ ಪ್ರಿಪ್ರೇಷನ್ನ ಮಾಡ್ಕೊಂಡಿರ್ತೀನಿ. ಮತ್ತು ಇನ್ನೊಂದೇನು ಟ್ರಿಕ್ ಯೂಸ್ ಮಾಡ್ತೀನಪ್ಪ ನಾನು ಅಂದರೆ ನಾಳೆ ಏನಾದರೂ ತಿಂಡಿ ಯಾವ ಥರ ಮಾಡಬೇಕು ಏನು ಮಾಡಬೇಕು ಅಂತ ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಸೊ ಅದಕ್ಕೆ ಬೇಕಾಗಿರೋ ಐಟಮ್ಸ್ ಏನೇ ಇದ್ರೂ ವೆಜಿಟೇಬಲ್ಸ್ ಕಟ್ ಮಾಡ್ಕೊಳ್ಳೋದಿರ್ಬೋದು ಎಕ್ಸೆಟ್ರಾ ಆ ಥರ ಥಿಂಗ್ಸ್ ಎಲ್ಲ ನಾನು ಹಿಂದಿನ ದಿನವೇ ಪ್ರಿಪ್ರೇಷನ್ನ ಮಾಡಿ ಇಟ್ಕೊಂಡಿರ್ತೀನಿ. ಆಗ ಇನ್ನೂ ಈಸಿ ಆಗುತ್ತೆ ನನಗೆ. ಸ್ನಾನ ಮಾಡಿ ಪೂಜೆ ಮಾಡಿ ಮತ್ತು ಟಿಫನ್ ಎಲ್ಲ ಮಾಡಬೇಕು ಅಂದರೆ ತುಂಬ ಲೇಟ್ ಆಗಿಬಿಡುತ್ತೆ ಅಲ್ವಾ. ಸೊ ಹಾಗಾಗಿ ಈ ಥರ ಟ್ರಿಕ್ಸ್ ಎಲ್ಲ ಯೂಸ್ ಮಾಡ್ಕೊತೀನಿ. ಸೊ ಆದಷ್ಟು ಈ ಥರ ಯೂಸ್ ಮಾಡ್ಕೊಳ್ಳೋದ್ರಿಂದ ಆರಾಮಾಗಿ ನಾವು ಮಾಡ್ಕೋಬೋದು, ಸ್ಟ್ರೆಸ್ ಇರಲ್ಲ. ಅಯ್ಯೋ ಮಾಡಬೇಕಲ್ಲ ಟಿಫನ್ ಮಾಡಬೇಕಲ್ಲ ಹಂಗೆ ಹಿಂಗೆ ಅನ್ನೋ ಥರ ತಲೆನೋವು ಇರಲ್ಲ. ಹಾಗೇನೆ ಯಾರಾದರೂ ಮಕ್ಕಳನ್ನ ಕಾನ್ವೆಂಟಿಗೆ ಕಳ್ಸೋರು, ಸ್ಕೂಲಿಗೆ ಕಳ್ಸೋರು, ಇಲ್ಲ ಏನಾದರೂ ಡ್ಯೂಟಿಗೆ ಹೋಗ್ತಾ ಇರೋರು, ಕೆಲಸ ಮಾಡ್ತಾ ಇರೋ ಲೇಡೀಸ್ಗಳಂತೂ ತುಂಬ ಜನ ಇರ್ತಾರೆ ಅಲ್ವಾ. ಸೊ ಅವ್ರಿಗೆ ನಾನು ಏನು ಟಿಪ್ಸ್ ಶೇರ್ ಮಾಡ್ತೀನಿ ಅಂದರೆ ಆದಷ್ಟು ನಾಳೆನ ಪ್ಲ್ಯಾನ್ನ ಇವತ್ತೇ ಮಾಡ್ಕೊಳ್ಳಿ. ನಾಳೆ ಟಿಫನ್ ಏನು ಮಾಡಬೇಕು, ಸಾಂಬಾರು ಏನು ಮಾಡಬೇಕು, ನಾಳೆ ಏನಾದರೂ ಎಕ್ಸ್ಟ್ರಾ ಕೆಲಸ ಇದೆಯಾ. ಸೊ ಈ ಥರ ಥಿಂಗ್ಸ್ನ ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ನೀವು ನಾಳಿನ ದಿನಚರಿನ ಪ್ಲ್ಯಾನ್ ಮಾಡ್ಕೊಂಡು ಮಾಡೋದ್ರಿಂದ ತುಂಬ ಈಸಿಯಾಗಿ ಕಾಮಾಗಿ ಮಾಡ್ಕೋಬೋದು ಅಂತಲೇ ಹೇಳ್ತೀನಿ. ಸೊ ಈ ಥರ ಟ್ರಿಕ್ಸ್ನ ಆದಷ್ಟು ಯೂಸ್ ಮಾಡ್ಕೊಳ್ಳಿ. ಹಾಗೆಯೇ ಇವಾಗ ಮಧ್ಯಾಹ್ನ ಸಾಂಬಾರೆಲ್ಲ ಮಾಡ್ಕೋಬೇಕಾಗಿತ್ತು ಅಲ್ವಾ. ಬಿದ್ರು ಕಾಳು ಅಂತ ಏನು ಕರಿತೀವಿ ಅಥವಾ ಬಿದ್ರು ಕರುಳು ಅಂತ ಏನು ಕರಿತೀವಿ. ಸೊ ಆ ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಬಿದ್ರು ಕರುಳು ಅದನ್ನು ಅಮ್ಮ ನೆನ್ನೆ ನೈಟ್ ತೊಗೊಂಡು ಬಂದಿದ್ರು, ಅದನ್ನೆಲ್ಲ ಕಟ್ ಮಾಡಿ ಇಟ್ಟಿದ್ರು. ಹಾಗೆಯೇ ಅದ್ರ ಜೊತೆ ಅವರೇ ಏನು ಬರುತ್ತೆ ಅದನ್ನು ನೆನೆಸಿಟ್ಟಿದ್ದೆ ನಾನು ನೈಟು. ಸೊ ಇದನ್ನು ಇವಾಗ ಮಧ್ಯಾಹ್ನ ಹೊಲಕ್ಕೆಲ್ಲ ಕೊಟ್ಟು ಕಳಿಸ್ಬೇಕಾಗಿತ್ತು ಸಾಂಬಾರನ್ನ. ಸೊ ಹಾಗಾಗಿ ಬೇಗ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನು ವಿಸಿಲ್ ತೆಗ್ಸೋ ಅಷ್ಟರಲ್ಲಿ ನನಗೆ ಬೇರೆ ಕೆಲಸ ನಾನು ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಇದನ್ನು ವಿಸಿಲ್ ತೆಗ್ಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಕಟ್ ಮಾಡಿ ಇಟ್ಕೊಂಡು ಏನು ಹಚ್ಚಿಟ್ಕೊಟ್ಟಿದ್ರು ಅದನ್ನೆಲ್ಲ ಇವಾಗ ತೊಳೆದು ನೀಟಾಗಿ ಕುಕ್ಕರಲ್ಲಿ ಹಾಕ್ಬಿಟ್ಟು ವಿಸಿಲ್ನ ತೆಗೆಸ್ಕೊತೀನಿ. ಸ್ವಲ್ಪ ಉಪ್ಪು ಇದ್ರ ಕಂಪ್ಲೀಟ್ ರೆಸಿಪಿ ಎಲ್ಲ ಶೇರ್ ಮಾಡೋ ಅಷ್ಟು ನನಗೆ ಇದರಲ್ಲಿ ಗೊತ್ತಿಲ್ಲ, ಬಟ್ ನಾನು ಯಾವ ಥರ ಮಾಡ್ತಿದ್ದೀನಿ ಅದನ್ನು ಶೇರ್ ಮಾಡ್ಕೊತೀನಿ, ಓಕೆನಾ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತೀನಿ, ಅಂದರೆ ಕಂಟಿನ್ಯೂ ಮಾಡ್ತೀನಿ ಅದು ಸಾಂಬಾರು ಯಾವ ಥರ ಮಾಡ್ತಿದ್ದೀನಿ ಅಂತ. ಸೊ ನಾನು ಅದನ್ನು ವಿಸಿಲ್ ತೆಗ್ಸೋಕ್ಕೆಲ್ಲ ಬಿಟ್ಟು ನೆಕ್ಸ್ಟ್ ನನ್ನ ಕೆಲಸ ಏನಪ್ಪ ಅಂತಂದರೆ ಕಸ ತೆಗಿತಿದ್ದೀನಿ. ಕಸ ತೆಗೆದು ಬಿಟ್ಟರೆ ಸ್ವಲ್ಪ ಮನೆಯೆಲ್ಲ ನೀಟಾಗಿ ಕಾಣಿಸ್ತಾ ಇರುತ್ತೆ ಅಲ್ವಾ. ಸೊ ಹಾಗಾಗಿ ವಿಸಿಲ್ನ ತೆಗ್ಸೋಕ್ಕೆ ಇಟ್ಟಿದ್ದೆ ಅಲ್ವಾ. ಸೊ ಅದ್ರ ಪಾಡ್ಗೆ ಅದು ಕೂಗಲಿ ಅಂತ ಅಂದ್ಬಿಟ್ಟು ನಾನು ಬೇರೆ ಕೆಲಸನ ಮಾಡ್ಕೋತಾ ಇದ್ದೀನಿ. ಸೊ ಹಾಗೆಯೇ ಸ್ವಲ್ಪ ಅಲ್ಲಲ್ಲಿ ಇಲ್ಲಿ ಸ್ವಲ್ಪ ವಸ್ತುಗಳು ಚೆಲ್ಲಪಿಲ್ಲಿ ಹಾಗೇ ಇರುತ್ತೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಅಲ್ವಾ. ನಾನು ಕಸ ತೆಗಿಬೇಕಾದ್ರೆ ಆ ವಸ್ತುಗಳನ್ನೆಲ್ಲ ಸ್ವಲ್ಪ ನೀಟಾಗಿ ಅರೇಂಜ್ ಮಾಡ್ಕೋತಾ ಇರ್ತೀನಿ. ಇವಾಗ ಬೆಡ್ಶೀಟ್ ಎಲ್ಲ ನೀಟಾಗಿ ಅರೇಂಜ್ ಮಾಡೋದಾಗಿರ್ಬೋದು, ಹಾಗೆಯೇ ನಾವು ಒರೆಸ್ಕೊಳ್ಳೋ ಅಂಥ ರಗ್ ಏನು ಬರುತ್ತೆ ಅಂದರೆ ಅದನ್ನೆಲ್ಲ ನೀಟಾಗಿ ಮಡ್ಚಿಟ್ಕೊತೀನಿ. ಸ್ವಲ್ಪ ವಸ್ತುಗಳು ಚೆಲ್ಲಪಿಲ್ಲಿ ಹಾಗೇ ಆಗಿರುತ್ತೆ, ಅದನ್ನೆಲ್ಲ ನೀಟಾಗಿ ಮಡ್ಕೊಂಡ್ರೆ ನನ್ನ ಮನೆ ಸ್ವಲ್ಪ ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂತ ಅಷ್ಟೇ. ಸಾಂಬಾರನ್ನ ವಿಸಿಲ್ ತೆಗ್ಸಿಟ್ಟಿದ್ದೀನಿ. ಸೊ ಇವಾಗ ರುಬ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, 3 ಮೆಣಸಿ ಹಣ್ಣು,
ಹಾಗೆಯೇ ಒಂದಿಷ್ಟು ಬೆಳ್ಳುಳ್ಳಿನ ಹಾಕೊತಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಹಾಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಸಾಂಬಾರ್ ಈರುಳ್ಳಿ ಮತ್ತೆ ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಶುಂಠಿ ಹಾಕೊಂತಿದ್ದೀನಿ. ಶುಂಠಿ ಪೌಡರ್ ಇರೋದು. ಹಾಗೇನೆ ಒಂದ್ ಸ್ವಲ್ಪ ಧನಿಯಾ ಪುಡಿ ಹಾಕೊಂತಿದ್ದೀನಿ. ಒಂದ್ 2 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಒಂದೇ 1 ಇಂಚಷ್ಟು ಚಕ್ಕೆನ ಹಾಕೊಂಡಿದ್ದೀನಿ. ಜಾಸ್ತಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಅದೊಂದು ಅಷ್ಟೇನೆ, ಇನ್ನೇನು ಹಾಕಲ್ಲ. ಸ್ವಲ್ಪ ಬೆಳೆಯನ್ನ ಹಾಕೊಂತೀನಿ ಅಷ್ಟೇ. ಸೊ ಇದನ್ನ ರುಬ್ಕೊಂತೀನಿ. ಇವಾಗ ಆದಷ್ಟು ಎಲ್ಲ ಕೆಲಸಗಳನ್ನು ಮುಗಿಸ್ಬಿಟ್ಟಿದ್ದೀನಿ. ಇವಾಗ ಸಾಂಬಾರಿಗೆ ಒಗ್ಗರಣೆ ಕೊಡಬೇಕಾಗಿತ್ತು, ಅದನ್ನು ಕೊಡ್ತಾ ಇದ್ದೀನಿ. ಒಂದು ಪಾತ್ರೆನ ಇಟ್ಕೊಂಡು ನಾನು ಅಲ್ಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆ ಕಾಳನ್ನ ಹಾಕೊಂಡಿದ್ದೀನಿ. ಹಂಗೆಣ್ಣೆ ಸಿಂಪಲ್ಲಾಗಿ ಹೇಳ್ತಾ ಹೋಗ್ತೀನಿ, ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಒಗ್ಗರಣೆಗೆ ಏನೇನು ಬೇಕು, ಈರುಳ್ಳಿ, ಮೆಣಸಿಯನ್ನು ಹಾಗೆ ಕರಿಬೇವಿನ ಸೊಪ್ಪು, ಸೊ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಹಾಗೇನೆ ನಿಮಗೆ ತೋರಿಸ್ತಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಬಿದ್ರು ಕರ್ಲು ಹಾಗೇನೆ ಅವರೆ ಏನಿದೆ ಅದು ತುಂಬ ಚೆನ್ನಾಗಿ ಬೆಂದಿದೆ. ಸೊ ಈ ಥರ ಬೆಂದಿರೋದನ್ನು ನಾನು ಚೆನ್ನಾಗಿ ಫ್ರೈ ಮಾಡಿರೋ ಒಗ್ಗರಣೆಗೆ ಸ್ವಲ್ಪ ಮಸಾಲೆ ರುಬ್ಬಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಆ್ಯಡ್ ಮಾಡಿ ಸ್ವಲ್ಪ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು, ಅಂದರೆ ಎಣ್ಣೆ ಬಿಟ್ಟಿರೋ ಥರ. ಹಾಗೆಯೇ ಒಗ್ಗರಣೆಗೆ ಹಾಕಿರೋ ಈರುಳ್ಳಿನೂ ಕೂಡ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಏನಿದೆ ಅದನ್ನು ಹಾಕ್ಕೊಂಡು ಎಣ್ಣೆ ಬಿಡೋ ಥರ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಸೊ ಇದೆಲ್ಲ ಆದಾದಮೇಲೆ ಅದು ನಿಮಗೆ ಗೊತ್ತಾಗ್ಬಿಡುತ್ತೆ, ಅಂದರೆ ಅದು ಘಮ ಘಮ ಬರ್ತಾ ಇರುತ್ತೆ ಅಲ್ವಾ, ಸೊ ಆಗ ಗೊತ್ತಾಗುತ್ತೆ ಚೆನ್ನಾಗಿ ಬೆಂದಿದೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ಹುಣಸೆ ರಸ ಏನು ಬರುತ್ತೆ ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ನಾನು ಕುಕ್ಕರಲ್ಲಿ ವಿಸಿಲ್ ತೆಗೆಸಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಅಲ್ಲಿಗೆ ಒಗ್ಗರಣೆಗೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ಒಂದ್ಸತಿ ಮಿಕ್ಸ್ ಮಾಡಿಕೊಂಡು, ಸೊ ಅಲ್ಲಿಗೆ ಹಾಕಬೇಕಾಗಿರೋ ಏನೇನು ಐಟಮ್ಸ್ ಇದೆ ಅದನ್ನೆಲ್ಲ ತೊಗೊಂಡು ಪಕ್ಕದಲ್ಲಿ ಇಟ್ಕೊಂಡಿರ್ತೀನಿ, ಯಾಕಂದರೆ ಯಾವುದು ಕೂಡ ಮಿಸ್ ಆಗಬಾರ್ದು ಅಂತ. ಸೊ ಸ್ವಲ್ಪ ನಾನು ಫಸ್ಟೇ ಉಪ್ಪು ಹಾಕಿದ್ದೆ ಅಲ್ವಾ, ಸೊ ಇವಾಗ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕೊತೀನಿ. ಹಾಗೆ ಸಾಂಬಾರು ಪುಡಿ ಏನು ಬರುತ್ತೆ ಮತ್ತು ಖಾರದ ಪುಡಿ ಏನು ಬರುತ್ತೆ ಎರಡೂ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟು ಅಳತೆಗೆ ಇಷ್ಟು ಬೇಕು ಅಂತ ಗೊತ್ತಾಗ್ಬಿಡುತ್ತೆ ಅಲ್ವಾ ಸಾಂಬಾರು ಮಾಡಬೇಕಾದ್ರೆ. ಸೊ ಆ ಥರ ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಸಾಂಬಾರು ಆಲ್ಮೋಸ್ಟ್ ರೆಡಿ ಆಗಿದೆ. ಇದು ಚೆನ್ನಾಗಿ ಕುದ್ದಾದ್ಮೇಲೆ ಇನ್ನೂ ತುಂಬ ಚೆನ್ನಾಗಿ ಮಸಾಲೆ ಎಲ್ಲ ಇಟ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಸೊ ರೈಸ್ಗೆ, ಮುದ್ದೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗೆ ಹೆಲ್ತ್ಗೂ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಒಳ್ಳೆಯದು ಅಂತಲೇ ಹೇಳ್ತೀನಿ. ಹಾಗೆಯೇ ಇದೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಮಜ್ಜಿಗೆನ ಪ್ರಿಪೇರ್ ಮಾಡಿ ಮುಗಿಸ್ಬಿಟ್ರೆ ನನ್ನ ಕೆಲಸ ಆಲ್ಮೋಸ್ಟ್ ಡನ್ ಅಂತಲೇ ಹೇಳ್ಬೋದು. ಹತ್ತತ್ರ ಒಂದು 10:30 11 ಗಂಟೆಗೆಲ್ಲ ನಾನು ಈ ಥರ ಕೆಲಸ ಎಲ್ಲ ಮುಗಿಸ್ಬಿಟ್ಟಿರ್ತೀನಿ. ಇನ್ನು ಆಲ್ ಟೈಮ್ ಎಲ್ಲ ರೆಸ್ಟ್ ಅಂತಲೇ ಹೇಳ್ಬೋದು, ಅಂದರೆ ಬೇರೆ ಕೆಲಸ ಎಲ್ಲ ಮಾಡ್ಕೊತಿರ್ತೀನಿ. ಹಾಗೆ ಯಾಕಪ್ಪ ಬೇಗ ಸಾಂಬಾರೆಲ್ಲ ಮಾಡಿದೆ ಅಂದರೆ, ಇವಾಗ ನೀವು ನೋಡ್ತಾ ಇರ್ಬೋದು ಟೆರೆಸ್ ಮೇಲೆ ಬಂದುಬಿಟ್ಟು ನಾನು ಜೋಳ ಆಗಿರ್ಬೋದು ಮತ್ತು ಸ್ವಲ್ಪ ಮೆಣಸಿಯನ್ನು, ಬೆಳ್ಳುಳ್ಳಿ, ಹಪ್ಪಳ, ಸೊ ಈ ಥರ ಐಟಮ್ಸ್ನ ಎಲ್ಲ ಒಣಗಿದ್ದಾರೆ ಬಿಸಿಲಿಗೆ ಅಂತ ಅಂದ್ಬಿಟ್ಟು. ಅದನ್ನೆಲ್ಲ ನೋಡ್ಕೊಳ್ಬೇಕು. ಸ್ವಲ್ಪ ಕೋತಿಗಳ ಕಾಟ ಇದೆ, ಸಿಕ್ಕಾಪಟ್ಟೆ ಕೋತಿ ಕಾಟ. ಸೊ ಹಾಗಾಗಿ ಅದನ್ನೆಲ್ಲ ಸೇಫ್ಟಿಯಾಗಿ ನೋಡ್ಕೋಬೇಕು ಅಂತ ಅಂದ್ಬಿಟ್ಟು ಟೆರೆಸ್ ಮೇಲ್ಗಡೆಗೆ ಹೋಗಬೇಕಾಗಿತ್ತು. ಹಾಗಾಗಿ ನಾನು ಇಷ್ಟು ಬೇಗ ಕೆಲಸ ಎಲ್ಲ ಮುಗಿಸಿ ಇವಾಗ ಟೆರೆಸ್ ಮೇಲ್ಗಡೆಗೆ ಬಂದೆ. ಹಾಗೆಯೇ ಮಳೆ ಯಾವ ಟೈಮಲ್ಲಿ ಬರುತ್ತೆ ಹೋಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಅಂತ ಬಂದಿದ್ದೀನಿ. ಸೊ ಇದಾಗಿತ್ತು ನನ್ನ ಮಾರ್ನಿಂಗ್ ರೋಟೀನ್ ವ್ಲಾಗ್. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.